ಪುತ್ರಿ ನನ್ನ ಮಡದಿ ಕನ್ಯಾ ಕೋಮಾಲಿ, ನೀನು ಎತ್ತ ಭಾರ್ಯ ಕೋಮಾಲಿ. ನನ್ನನ್ನು ಕರೆಸಿದಂತ ಕಾರಣವೇನು ಪತಿದೇವ? ಏನೇ ಕೋಮಾಲಿ? ಪತಿದೇವ, ಎಂದಿನ ದಿವಸ ನಾನು ನೀಲಮುತ್ತಿನ ಹೊತ್ತಿಗೆ ಬೆಚ್ಚಿ ಹೋದ್ರದ್ರಾಗ ಹೌದು ಪತಿದೇವ. ಆ 12 ವರ್ಷದ ಹರಿಕೆ ಹೊಂಟಾವ ಮತ್ತು 30 ವರ್ಷದ ಮುಡುಪು ಹೊಂಟಾವ ಕೋಮಾಲಿ. ಹೌದು ಪತಿದೇವ. ಏನೇ ಕೋಮಾಲಿ? ಪತಿದೇವ, ನನ್ನಪ್ಪ ಜಗತ್ತರು ರೇವಣ ಸಿದ್ದನ ಹಬ್ಬ ಹೊಂಟಾವ ಮತ್ತು ಝಾಡಿ ಹಚ್ಚುವುದು ಹೊಂಟಾವ ಕೋಮಾಲಿ. ಹೌದು ಪತಿದೇವ. ಏನು ಕೋಮಾಲಿ? ಪತಿದೇವ, ಆ ಪಟ್ಟದ ಪರಮಾನಂದಂದು ಹೊಟ್ಟ ಗೊಂಬಳಿ ಹೊಂಟಾವ ಮತ್ತು ಖಟ್ಟ ಮೀಸಲು ಹೊಂಟಾವ. ಹೌದು ಪತಿದೇವ. ಏನು ಕೋಮಾಲಿ? ಪತಿದೇವ, ಶಿವನ ಸದರ ಹೊಂಟಾವ, ಕೈಲಾಸದಿಂದ ಹೋಮಾಲಿಗಳು ಹೊಂಟಾವ ಕೋಮಾಲಿ. ಹೌದು ಪತಿದೇವ. ಆ ಕೂಡಿ ಬಂದ ಕಾರಣ ಮಾಡಿ ಬಿಡುವನು, ಹಬ್ಬ ಯಾವಾಗ ಮಾಡೋಣ, ಕಾರಣ ಯಾವಾಗ ಮಾಡೋಣ ಕೋಮಾಲಿ? ನೋಡು ಪತಿದೇವ, ಹೇಳು ಕೋಮಾಲಿ. ಆಗ್ತವರು ಆಗ್ತಾ ಇದೆ ಮುಂದೆ ಅತ್ತೆಗೆ ಹಬ್ಬ ಮಾಡೋನು. ಹೌದು ಹೌದೇನು ಕೋಮಾಲಿ? ಚಿಕ್ಕ ಬರುವುದು ಬಾನೆ ಮುಂದೆ ಚೊಕ್ಕಾಗಿ ಕಾರಣ ಮಾಡೋನು ಪತಿದೇವ. ಹೌದೇನು ಕೋಮಾಲಿ? ಹಬ್ಬಕ್ಕೆ ಮೊದಲು ನಮ್ಮ ತಂದೆನ ಕರ್ಸೋನು, ನಮ್ಮ ಬಳಗನ ಕರ್ಸೋನು ಪತಿದೇವ. ಹೌದು ಹೌದು. ಕೂಡಿ ಬಂದ ಕಾರಣ ಮಾಡಿ ಬಿಡೋನು, ಮೇಲು ಬರಕಾಣಿ ಮಕ್ಕಳ ಕರ್ಸೋನು. ಏನಂದೆ ಕೊಲಿಗೇಡಿ ಹೆಣ್ಣೆ ಕೋಮಾಲಿ? ಪತಿದೇವ, ಏನಿನ ತಂದೆ ಕಳವಿನಾರಾಯಣ ಗೌಡ, ನನ್ನ ತಾಯಿ ಸೂರಮ್ಮ ದೇವಿ 7 ತಿಂಗಳ ಚೊಚ್ಚಲ ಗರ್ಭನಿದ್ದಾಗ ಹೌದು ಪತಿದೇವ. ಆ ಅನ್ನ ಮಸುರ ಬುತ್ತಿ ಭಾನದೊಳಗ ಮಹಾಮಾರಿ ಸಾವರಿಸಿದನು. ಹೌದು ಪತಿದೇವ. ಏನು ಕೋಮಾಲಿ? ಪತಿದೇವ, ಮತ್ತು ಸೋಲಗಿತ್ತಿ ಸುಬ್ಬಕ್ಕನ ಕರೆಸಿ, ನಡಹಿಡಿ ನಾಗಕ್ಕನ ಕರೆಸಿ, ಹೌದು ಪತಿದೇವ. ಆ ಒಕ್ಕಿನ ಉಗುರುಗಳನ್ನ ಮಾಡಿಸಿ ತಂಗೆ ಮಗನ ತಲೆ ಕತ್ತರಿಸಿ ಬಾಯೆಂದು ಕಳಿಸಿದನು ಕೋಮಾಲಿ. ಹೌದು ಪತಿದೇವ. ಅಲ್ಲಿನೂ ಕೂಡ ನಿನ್ನ ತಂದೆಯ ಕಪಟತನ ಕೈ ಸಾಧಿಸಲಿಲ್ಲ. ಹೌದು ಪತಿದೇವ. ಏನು ಕೋಮಾಲಿ? ಪತಿದೇವ, ನಾನು 13 ದಿವಸದ ಹಸಿಗೂಸಿದ್ದಾಗ ನಿನ್ನ ತಂದೆ ಕಳುವಿನಾರಾಯಣ ಗೌಡ ಹೌದು ಪತಿದೇವ. ಆ ಬುಡಬುಡಿಕನೇಸ ರೂಪ ತೊಟ್ಟುಕೊಂಡು ಬಂದು ಸುಳ್ಳ ಭವಿಷ್ಯ ಹೇಳಿ ನನ್ನ ತಾಯಿ ಸೂರಮ್ಮ ದೇವಿಗೆ ಮಳ್ಳ ಮಾಡಿ, ಹೌದು ಪತಿದೇವ. ಆ 4 ಮಂದಿ ದೈತರನ್ನು ಕರೆಸಿ ಕಾಡ ರುದ್ದರ ಭೂಮಿ ಕೊದಲಿಗಿ ನಂದನ ಬನದೊಳಗ ಹೌದು ಪತಿದೇವ. ನನ್ನನ್ನು ಅಡವಿಯ ಅಣ್ಣ ಪಾಲ ಮಾಡಿ ಬಿಟ್ಟನು ಕೋಮಾಲಿ. ಹೌದು ಪತಿದೇವ. ಏನು ಕೋಮಾಲಿ? ಪತಿದೇವ. ಅಂತ ಸಂದರ್ಭದೊಳಗೆ ಸಾಕ್ಷಾತ್ ಶಿವ ಪಾರ್ವತಿಯರ ಬಂದು ಹೌದು ಪತಿದೇವ. ಆ ಪಾರ್ವತ ದೇವಿ ಮುತ್ತಿನ ಸೆರಗ ಹೊಚ್ಚಿ ನನ್ನನ್ನ ಮಲಿಯನ್ನ ಉಣಿಸಿದಳು ಕೋಮಾಲಿ. ಹೌದು ಪತಿದೇವ. ಏನು ಕೋಮಾಲಿ? ಪತಿದೇವ. ಅಂತ ಸಂದರ್ಭದೊಳಗೆ ದೇವಲೋಕದ ದೇವೇಂದ್ರ ಮಕ್ಕಳಾದ ಹೌದು ಪತಿದೇವ. ಆ ಲಕ್ಕವ್ವ, ಲಾಯವ್ವ, ಹಾಲಕವ್ವ, ಬ್ಯಾಲಕವ್ವ, ಚಕ್ಕವ್ವ ಮತ್ತು ಅಕ್ಕಮ್ಮಮ್ಮ ಎಂಬರ ಬಂದು ಹೌದು ಪತಿದೇವ. ನನ್ನನ್ನು ಲಾಲನೆ ಪಾಲನೆಯನ್ನು ಮಾಡಿ ಸಂರಕ್ಷಣೆ ಮಾಡಿದರು ಕೋಮಾಲಿ. ನೋಡು ಪತಿದೇವ, ಹೇಳು ಕೋಮಾಲಿ. ನಿಮ್ಮ ಅಕ್ಕನಳ ಮಾಯಮ್ಮ ದೇವಂದರು ಸುಮ್ಮನೆ ಬರ್ಬೇಕಲ್ಲ, ಸುಮ್ಮನೆ ಹೋಗ್ಬೇಕಲ್ಲ. ಹೌದು ಹೌದೇನು ಕೋಮಾಲಿ? ಬಂಗಾರ ಜಡ್ತಾ ಬಿಡ, ಮಗ್ಗಿ ಕುಬಸ ಬಿಡ ಪತಿದೇವ. ಹೌದು. ಕಾಲಿಗೆ ರಂಡಿ ಬಿಡ, ತೋಳಿಗೆ ಬಾಪಲು ಬಿಡ ಪತಿದೇವ. ಮತ್ತೇನು ಬೇಡ ನನ್ನ ಅಕ್ಕ ಕೋಮಾಲಿ? ಕೈಯಲ್ಲಿ ಕಡಗ ಬಿಡ, ನಡುವಿಗೆ ಒಡ್ಡಾಣೆ ಬಿಡ ಪತಿದೇವ. ಹೌದು. ರಾಂಗುಡಿ ಚೌರ ಬಿಡ, ಬಂಗಾರ ಸೀಕೆ ಬಿಡ ಪತಿದೇವ. ಹೌದು ಹೌದೇನು ಕೋಮಾಲಿ? ಬಂಗಾರ ಬರುವ ಬಿಡ, ಸಿಂಗಾರ ಕರಿಮಣಿ ಬಿಡ ಪತಿದೇವ. ಹೌದು. ವಜ್ಜಿ ಟಿಕ್ಕೆ ಬಿಡ, ಗೆಜ್ಜಿ ಟಿಕ್ಕೆ ಬಿಡ, ಸಾಲ ಟಿಕ್ಕೆ ಬಿಡ, ಮೇಲೆ ಟಿಕ್ಕೆ ಬಿಡ ಪತಿದೇವ. ಮತ್ತೇನು ಬೇಡ ನನ್ನ ಅಕ್ಕ ಕೋಮಾಲಿ? ಹಾಲಿಗೆ ಒಪ್ಪುವಂತ ವಾಲಿ ಬೇಡಳ, ಮೇಲೊಂದು ಬೂಡಿ ಬೇಡ ಪತಿದೇವ. ಹೌದು ಹೌದೇನು ಕೋಮಾಲಿ? ಜಾಳಿಗೆ ದಂಡಿ ಬಿಡ, ಹಣೆಯ ಕುಂಕುಮ ಬಿಡ ಪತಿದೇವ. ಹೌದು. ಮೇಲಾಗಿ ಪತಿದೇವ. ಕೋಮಾಲಿ. ಆಕಳ ಬೋಳಿ ಬೇಡಾಕಿ, ಎಮ್ಮಿ ಜನಿಗೆ ಬೇಡಾಕಿ, ಇಲ್ಲಿದಂದ ಬೇಡ ಎಲ್ಲಿದ ತಂದು ಕೊಡೋನು, ಕೂಡಿ ಬಂದ ಕಾರಣ ಮಾಡಿ ಬಿಡು ಪತಿದೇವ. ಏನಂದ್ರೆ ಕುಲಿಗೇಡಿ ಹೆಣ್ಣೆ ಕೋಮಾಲಿ? ಪತಿದೇವ. ಏನನ ಅಕ್ಕ ಮಾಡಿದ ಹೊದಕಿ ಬೆಚ್ಚಿ ಹೇಳಿದ್ರ ನಿನಗೆ ಹೊಚ್ಚ ಹಿಡಿದಿತ್ತ ಕೋಮಾಲಿ. ಹೌದು ಪತಿದೇವ. ಏನು ಕೋಮಾಲಿ? ಪತಿದೇವ. ಏನನ ಅಕ್ಕ ನನಗೆ ಒಂಟಳಿ ದೋತಾರ ತಂದಾಳ, ಈ ಹೆಂಟಳಿ ಜನವರ ಹಾಕ್ಯಾಳ. ಹೌದು ಪತಿದೇವ. ಚಂದಕ್ಕೆ ಚೌಕ ಹಾಕಿ ನನ್ನ ಅಕ್ಕ ನನಗೆ ಛಾಯಕ್ಕೆ ಉಳಿಯಂಗಿ ತೋರಿಸಾಳ. ಹೌದು ಪತಿದೇವ. ಒಂಗುರು ಉಡುಗುರಿ ಉಡಿಯಲಿ ಚಂಚಿ ಬಂಗಾರ ನಡಕಟ್ಟ ನನಗೆ ಶೃಂಗಾರ ಮಾಡಿ ಸುತ್ತಾಳ. ಹೌದು ಪತಿದೇವ. ಸಿರುಕಿನ ಮ್ಯಾಲ ಸಿವುದಾರ ಹಾಕಿ ನನಗೆ ಮ್ಯಾಲೊಂದು ಬಾಳ್ವೆ ಇಟ್ಟಾಳ ಕೋಮಾಲಿ. ಹೌದು ಪತಿದೇವ. ಏನು ಕೋಮಾಲಿ? ಪತಿದೇವ. ಒಂಟು ಮುರುವು ಇಟ್ಟಾಳ ನನ್ನ ಅಕ್ಕ ನನಗ ಗಂಟಲಾಗರ ಕಟ್ಟಾಳ. ಹೌದು ಪತಿದೇವ. ಮತ್ತು ಚಂದ್ರಹಾರ ಹಾಕಿ ಚಂದ್ರೈತೈತ ಕಟ್ಟಾಳ ಕೋಮಾಲಿ. ಹೌದು ಪತಿದೇವ. ಏನು ಕೋಮಾಲಿ? ಪತಿದೇವ. ಈ 10 ಬಳ್ಳಿಗೆ ಹರಳ ದುಂಗರಿಸಿ ಕೆಳಬಳ್ಳಿಗೆ ಕೆಂಪ
ಪುಂಗರು ಉಡ್ಸಾಳ ಹೌದು ಪತಿದೇವ. ತೋಳ ಬಾಪುಲಿ ಕಟ್ಟ್ಯಾಳ ನನ್ನ ಅಕ್ಕ ನನಗ ಮುಂಗೈ ಹಸ್ತ ಇಟ್ಟಾಳ ಹೌದು ಪತಿದೇವ. ಸದರಿಯ ರುಂಬಾಲ ಸುತ್ತಿ ನನ್ನ ಅಕ್ಕ ನನಗ ಗರಿ ಗರಿ ಚೊಂಗ ಬಿಟ್ಟಾಳ ಕೋಮಾಲಿ. ಹೌದು ಪತಿದೇವ. ಏನು ಕೋಮಾಲಿ ಪತಿದೇವ. ಈ 30 ಮಳದ ಮುಂಡಾಸ ನನಗ ಮುರುಗಿಯ ಕಟ್ಟ ಹೊಡೆದಾಳ. ಹೌದು ಪತಿದೇವ. ಆಡ ವೃದ್ಧರ ಭೂಮಿ ಕೊದಲಿಗೆ ನಂದನ ಬನದೊಳಗ ಸಂದರ ಮನೆಯೊಳಗ ಕೂಡಬಾರ್ದ ಕೂಡಿದ ನನ್ನ ಅಕ್ಕಗ ನಾನು ಕಾಡಬಾರ್ದ ಕಾಡಿದ. ಹೌದು ಪತಿದೇವ. ಹಳ್ಳಿಲಿ ಹಾಲು ಹಾಕ್ಯಾವ ನನ್ನ ಅಕ್ಕ ನನಗ ಬಳ್ಳಿ ಬಳ್ಳಿ ಉಣಿಸಾಳ ಕೋಮಾಲಿ. ಹೌದು ಪತಿದೇವ. ಒಟ್ಟೈದು ಬೆಟ್ಟ ಮಾಡಿದ ನನ್ನ ಅಕ್ಕನ ನಾನು ಬೆಟ್ಟ ಹೆಂಗ ಹಬ್ಬ ಮಾಡಲೆ ಕೋಮಾಲಿ. ಸರ್ವತ್ತು ತಪ್ಪಾಯ್ತು ಪತಿದೇವ, ಅದನ್ನ ಕ್ಷಮಿಸಿ ಪತಿದೇವ. ಆದರಾಗಲಿ ಕೋಮಾಲಿ, ಆ ನರಿಬಂದ ಹಿರಿಯರ ಹತ್ತಿರ ಹೋಗಿ ನಾನು ವಿಚಾರ ಮಾಡಿ ಕೇಳುತ್ತೇನೆ. ಆಗಲಿ.